ಮಳೆ ಜಾಸ್ತಿ ಆದಂಗೆ ಒಂದ್ ಕಡೆ ಅವಾಂತರಗಳ ಸುರಿಮಳೆ, ಇನ್ನೊಂದ್ ಕಡೆ ಮನಸ್ಸಿಗೆ ಖುಷಿ ಕೊಡುವಂತ ದೃಶ್ಯಗಳು ಕೂಡ ಅಲ್ಲಲ್ಲಿ ಕಾಣಿಸುತ್ತೆ. ಮುಂಗಾರು ಅಂತಂದ್ರೆ ಅದು ಕಣ್ಣಿಗೆ ಹಬ್ಬ. ಮಳೆ ಬಂತು ಅಂತಂದ್ರೆ ಇಡೀ ಪ್ರಕೃತಿ ಹಸಿರೊಡೆಯುತ್ತೆ. ಅದ್ರ ಜೊತೆಗೆ ಜಲಪಾತಗಳಿಗೆ ಜೀವಕಳೆ ಬರುತ್ತೆ. ಜಲಪಾತಗಳಲ್ಲಿ ನೀರು ಹಾಲ್ನೊರೆ ರೀತಿಯಲ್ಲಿ ಧುಮುಕುತ್ತೆ. ಈ ಸಾಲಿಗೆ ಈಗಾಗಲೇ ಮಡಿಕೇರಿಯ ಮಲ್ಲಹಳ್ಳಿ ಫಾಲ್ಸ್ ಸೇರ್ಪಡೆ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಮಳೆಗಾಲದ ಅಂತಿಮ ಹಂತದಲ್ಲಿ ಈ ರೀತಿ ಹರಿಯುವಂಥ ಫಾಲ್ಸ್ ಈಗಾಗಲೇ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆಗೇನೆ ಹೇಗೆ ಹರಿತಾ ಇದೆ ನೋಡಿ. ನೋಡ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಬಹಳ ರುದ್ರ ರಮಣೀಯವಾಗಿ ಹರಿತಾ ಇರುವಂಥ ಮಲ್ಲಹಳ್ಳಿ ಫಾಲ್ಸ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕೊಡಗು ಭಾಗದಲ್ಲಿ ಕಳೆದ 2-3 ದಿನಗಳ ಕಾಲ ರೆಡ್ ಅಲರ್ಟ್ ಇತ್ತು. ಶಾಲಾ ಕಾಲೇಜ್ಗಳಿಗೆ ಇನ್ನೂ 2 ದಿನಗಳ ಕಾಲ ರಜೆ ಘೋಷಿಸಿದ್ದಾರೆ. ಅಷ್ಟು ಮಳೆ ಆಗ್ತದೆ. ಕೊಡಗಿನಲ್ಲಿ ಎಲ್ಲವೂ ಗುಡ್ಡ ಪರ್ವತ ಕಣಿವೆ ಪ್ರದೇಶಗಳಾಗಿರೋದ್ರಿಂದ ಸುರಿಯುವಂಥ ಮಳೆ ಜಲಪಾತದ ರೂಪದಲ್ಲಿ ಜೀವ ಕಳೆಯನ್ನು ಪಡ್ಕೊಂಡು ನೋಡುಗರ ಕಣ್ಮನ ಸೆಳೆಯುವ ದೃಶ್ಯಗಳು ಸೃಷ್ಟಿಯಾಗಿದೆ. ಪ್ರಕೃತಿಯ ಈ ಸೌಂದರ್ಯವನ್ನು ಸವಿಯೋದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಮಳೆಗಾಲದಲ್ಲೇ ಭೇಟಿ ಕೊಡ್ತಾರೆ ಮಡಿಕೇರಿಗೆ. ಯಾಕೆ ಅಂತಂದರೆ ಈ ದೃಶ್ಯ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ದೃಶ್ಯ ನೋಡಿ ಗೊತ್ತಾಗುತ್ತೆ. ಈ ದೃಶ್ಯದಲ್ಲಿ ಮಲ್ಲಹಳ್ಳಿ ಫಾಲ್ಸ್ ಬಹಳ ಸುಂದರವಾಗಿ ಹರಿತಾ ಇದೆ. ಹಾಲ್ನೊರೆಯಂತೆ ಅದರ ನೀರು ಭಾಸ ಆಗ್ತದೆ. ಬಟ್ ಅಷ್ಟೇ ಡೇಂಜರಸ್. ದೂರದಿಂದ ನೋಡಬೇಕು, ಖುಷಿ ಪಡಬೇಕು. ಹತ್ರ ಹೋಗ್ತೀವಿ ಅಂತಂದರೆ ತುಂಬ ಡೇಂಜರಸ್. ಪ್ರಾಣ ಉಳಿಸ್ಕೋಬೇಕಾದ್ರೆ ಹತ್ರ ಹೋಗಬಾರ್ದು. ದೂರದಲ್ಲೇ ನಿಂತ್ಕೊಂಡು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಭಾಳಷ್ಟು ಜನ ಪ್ರವಾಸಿಗರು ಮಡಿಕೇರಿಯ ಮಲ್ಲಹಳ್ಳಿ ಫಾಲ್ಸ್ ಸುತ್ತಮುತ್ತ ಆಗಮಿಸ್ತಿದ್ದಾರೆ. ಇನ್ನೂ 2-3 ದಿನ ಮಳೆ ಆಗುತ್ತೆ ಅನ್ನುವಂಥ ಸೂಚನೆ ಹಿನ್ನೆಲೆಯಲ್ಲಿ ಇನ್ನಷ್ಟು ಜಲಪಾತಗಳಿಗೆ ಜೀವಕಳೆ ತುಂಬುವ ಸಾಧ್ಯತೆ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ. ಇದು ಕೊಡಗಿನ ಮಲ್ಲಹಳ್ಳಿ ಫಾಲ್ಸ್ನ ರುದ್ರ ರಮಣೀಯ ದೃಶ್ಯ.